ಅತ್ಯಂತ ಪ್ರೀತಿಸಲ್ಪಟ್ಟ ವ್ಯಕ್ತಿ ಯಾರು ಅಂದ್ರೆ ಅವರು ಬೇರೆ ಯಾರೂ ಅಲ್ಲ, ಎಪಿಜೆ ಅಬ್ದುಲ್ ಕಲಾಂ ಸರ್. ಆದ್ರೆ ಇದೇ ಕಲಾಂ ಸರ್ ಒಂದು ದಿನ ಮೀಡಿಯಾಗೆ ಒಂದು ಮಹತ್ವದ ವಿನಂತಿ ಮಾಡಿದ್ರು. ದಯವಿಟ್ಟು ನಾವು ಮಿಸೈಲ್ ಪ್ರಾಜೆಕ್ಟ್ ನಿಲ್ಲಿಸಿದ್ದೇವೆ ಅಂತ ಯಾರೂ ಬರಿಬೇಡಿ. ಹೀಗೆ ಬರೆದ್ರೆ ಅದರ ಹಿಂದೆ ಇರುವ ಸಾವಿರಾರು ವಿಜ್ಞಾನಿಗಳ ಕನಸುಗಳು ಕುಸಿದು ಹೋಗುತ್ತವೆ ಅಂತ ಹೇಳಿದ್ರು. ಅವರು ಹೇಳಿದ ಆ ಮಾತಿನ ಹಿಂದೆ ಒಂದು ದೊಡ್ಡ ಸತ್ಯ ಇತ್ತು. ಆ ಕನಸುಗಳನ್ನು ಕಾಪಾಡೋಕೆ, ಭಾರತದ ಗೌರವವನ್ನು ಉಳಿಸೋಕೆ ಅವರು ಹೋರಾಡಿದ್ರು. ಹಾಗಾದ್ರೆ ಆ ಹೋರಾಟ ಯಶಸ್ವಿಯಾದಿತ್ತಾ? ಅಗ್ನಿ ಮಿಸೈಲ್ ಸೀರೀಸ್ ಅಗ್ನಿ 1, 2, 3, 4, 5 ಒಂದು ಚಿಕ್ಕ ಕಥೆ. ಹಾಗಿದ್ರೆ ಇಂದಿನ ಕಥೆಯೊಳಗೆ ಹೋಗೋಣ. ಇಂದು ನೋಡಿದ್ರೆ ದೇಶವೇ ಸಂಭ್ರಮದಲ್ಲಿ ಮುಳುಗಿದೆ. ಅಗ್ನಿ 5 MIRV ತಂತ್ರಜ್ಞಾನ ಭಾರತವನ್ನು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡಿದೆ. 6000ದಿಂದ 7000 ಕಿಲೋಮೀಟರ್ ದೂರ ಹೋಗುವ ಮಿಸೈಲ್ ಅಂತ ನಾವು ಹೇಳ್ತೀವಿ. ಆದ್ರೆ ನಿಜವಾಗಿ ಇದರ ಸಾಮರ್ಥ್ಯ ಇನ್ನೂ ಹೆಚ್ಚು. ಇದು ಒಂದೇ ದಿನದಲ್ಲಿ ಬಂದ ಸಾಧನೆಯಲ್ಲ. ಅಗ್ನಿ ಮಿಸೈಲ್ ಸೀರೀಸ್ ಅಗ್ನಿ 1, 2, 3, 4, 5 ಈ ಎಲ್ಲದಕ್ಕೂ ಹಿಂದೆ ವರ್ಷಗಳ ಪರಿಶ್ರಮ, ತ್ಯಾಗ ಮತ್ತು ಎದುರಿಸಿದ ವಿರೋಧಗಳಿವೆ. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ, ಮತ್ತೊಂದು ಕಡೆ ಅಮೆರಿಕ. 3 ದಿಕ್ಕುಗಳಿಂದ ಒತ್ತಡ ಬಂದರೂ ಭಾರತ ಹಿಂದೆ ಸರಿಯಲಿಲ್ಲ. ಒಂದು ಕಾಲದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಭಾರತಕ್ಕೆ ಆರ್ಥಿಕ ನಿರ್ಬಂಧ ಹಾಕಿತ್ತು. ನೀವು ಅಣು ಪರೀಕ್ಷೆ ಮಾಡಿದ್ರೆ ಪರಿಸ್ಥಿತಿ ಕೆಟ್ಟುದಾಗುತ್ತದೆ ಅಂತ ಎಚ್ಚರಿಸಿತ್ತು. ಆದ್ರೆ ಭಾರತ ಕೇಳಿದ್ಯಾ? ಇಲ್ಲ. 1998ನಲ್ಲಿ ನಡೆದ ಪೋಖ್ರಾನ್ 2 ನ್ಯೂಕ್ಲಿಯರ್ ಟೆಸ್ಟ್ಸ್ ಅದೇ ನಮ್ಮ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ ಕ್ಷಣ. ಅದರಲ್ಲಿ ಕಲಾಂ ಸರ್ ಅವರ ಬುದ್ಧಿವಂತಿಕೆ ದೊಡ್ಡ ಪಾತ್ರ ವಹಿಸಿತು. ಜಗತ್ತಿನ ಕಣ್ಣನ್ನೇ ತಪ್ಪಿಸಿ ಭಾರತ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿತು. ಆಮೇಲೇನಾಯ್ತು ಗೊತ್ತಾ? ಇದೇ ಅಮೆರಿಕ ಭಾರತ ಜೊತೆ ಸ್ನೇಹ ಬೆಳೆಸಲು ಶುರುಮಾಡಿತು. ಇಂದು ಭಾರತ ಲಾಂಗ್ ರೇಂಜ್ ಮಿಸೈಲ್, ಅಣುಶಕ್ತಿ ಮತ್ತು ತಂತ್ರಜ್ಞಾನದಲ್ಲಿ ವಿಶ್ವದ ಮುಂದೆ ನಿಂತಿದೆ. ಇದನ್ನೆಲ್ಲ ನೋಡಿ ಕಲಾಂ ಸರ್ ಎಲ್ಲಿಂದಲಾದರೂ ನಗ್ತಾ ಇದ್ದಾರೋ ಅನ್ನಿಸುವುದಿಲ್ಲವಾ? ಅಮೆರಿಕ ತಕ್ಷಣವೇ ಪಾಕಿಸ್ತಾನಕ್ಕೆ ಸಹಾಯ ಮಾಡಬೇಕು ಎಂದು ಒತ್ತಾಯಿಸಿ ಪಾಕಿಸ್ತಾನಕ್ಕೆ ತಂತ್ರಜ್ಞಾನ ವರ್ಗಾವಣೆಯನ್ನು ಮಾಡಿತು. ಅದರಿಂದಲೇ ಪಾಕಿಸ್ತಾನಕ್ಕೆ ಅಣುವಾಯುಧ ಪರೀಕ್ಷೆ ನಡೆಸಲು ಸಾಧ್ಯವಾಯಿತು ಎಂಬುದು ಇಲ್ಲಿ ಗಮನಾರ್ಹ. ಭಾರತ ಕಷ್ಟಪಟ್ಟು ಕಲಿತ ತಂತ್ರಜ್ಞಾನವನ್ನು ಯಾವುದೇ ಸಮಸ್ಯೆಯಿಲ್ಲದೆ ಸುಲಭವಾಗಿ ಪಾಕಿಸ್ತಾನಕ್ಕೆ ನೀಡಿದ ದೇಶ ಅಮೆರಿಕವೇ ಎಂಬುದು ಸ್ಪಷ್ಟ ಸತ್ಯ. ನಾವು ಅಣುವಾಯುಧ ಪರೀಕ್ಷೆಯನ್ನು ಮಾಡಿದ್ದೇವೆ. ಆದರೆ ಈ ಅಣುವಾಯುಧವನ್ನು ನಮ್ಮ ದೇಶದೊಳಗೆ ಮಾತ್ರ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಹೊತ್ತು ಸಾಗಿಸಲು ಸಾಧ್ಯವಾಗುವ ಒಂದು ಕ್ಷಿಪಣಿ ಬೇಕು ಎಂಬುದೇ ವಿಜ್ಞಾನಿಗಳ ಮುಂದಿನ ದೊಡ್ಡ ನಿರೀಕ್ಷೆಯಾಗಿತ್ತು. ಈ ನಿರೀಕ್ಷೆಯ ಹಿನ್ನೆಲೆ ಎಲ್ಲಾ ಪತ್ರಿಕಾ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಹರಡಿತು. ಅಗ್ನಿ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತ ನಿಲ್ಲಿಸಿದೆ. ಇನ್ನು ಮುಂದೆ ಅದನ್ನು ಭಾರತ ಬಳಸುವುದಿಲ್ಲ. ಅದು ಭಾರತದ ದೊಡ್ಡ ವಿಫಲ ಕ್ಷಿಪಣಿ ಯೋಜನೆ ಎಂದು ಕೆಲವರು, ವಿಶೇಷವಾಗಿ ಪಾಶ್ಚಾತ್ಯ ದೇಶಗಳು ಹೇಳತೊಡಗಿದವು. ಅದಕ್ಕೆ ತಕ್ಷಣವೇ ಎಪಿಜೆ ಅಬ್ದುಲ್ ಕಲಾಂ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸತ್ಯವನ್ನು ತಿಳಿಸಿದರು. ಈ ಘಟನೆಗಳು 1997, 1999ರ ಅವಧಿಯಲ್ಲಿ ನಡೆದವು. ಆದರೆ ಮಾಧ್ಯಮಗಳು ಅಗ್ನಿಕ್ಷಿಪಣಿಯ ಬಗ್ಗೆ ಮಾತನಾಡುತ್ತಿದ್ದರೆ ಅದಕ್ಕಿಂತ ಮುಂಚೆಯೇ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಪರೀಕ್ಷಿಸಿದ್ದೇವೆ. 1989ರಲ್ಲಿ, ಅಂದರೆ ಅಣುವಾಯುಧ ಪರೀಕ್ಷೆಗೆ ಸುಮಾರು 10 ವರ್ಷಗಳ ಮುಂಚೆಯೇ ನಮ್ಮ ವಿಜ್ಞಾನಿಗಳು, ವಿಶೇಷವಾಗಿ ಎಪಿಜೆ ಅಬ್ದುಲ್ ಕಲಾಂ ಅವರಂತಹವರು, ಇನ್ನೂ 5-6 ವರ್ಷಗಳಲ್ಲಿ ನಾವು ಅಣುವಾಯುಧವನ್ನು ಅಭಿವೃದ್ಧಿಪಡಿಸುತ್ತೇವೆ ಎಂದು ನಿರ್ಧರಿಸಿದರು. ಆದ್ದರಿಂದ ಅದನ್ನು ಹೊತ್ತು ಸಾಗಿಸಬಲ್ಲ ಕ್ಷಿಪಣಿಯನ್ನು ಈಗಲೇ ಅಭಿವೃದ್ಧಿಪಡಿಸಬೇಕು ಎಂದು ತೀರ್ಮಾನಿಸಿದರು. ಅದರ ಫಲವಾಗಿ 1989ರಿಂದಲೇ ಅಗ್ನಿ ಕ್ಷಿಪಣಿಯ ಪರೀಕ್ಷೆ ಆರಂಭವಾಯಿತು. ಇದರ ಹಿಂದೆ 1983ರಲ್ಲಿ ಪ್ರಾರಂಭವಾದ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇದೆ. ಈ ಯೋಜನೆಗೆ ಸುಮಾರು $260 ಮಿಲಿಯನ್ ಹಣವನ್ನು ಮೀಸಲಿಟ್ಟಿದ್ದರು. ಆದರೆ ಈ ಮೊತ್ತ ಸಾಕಾಗಲಿಲ್ಲ. ಕ್ಷಿಪಣಿ ವ್ಯವಸ್ಥೆ ಅಭಿವೃದ್ಧಿಪಡಿಸಲು ಇನ್ನಷ್ಟು ಹಣ ಅಗತ್ಯವಿತ್ತು. ಈ ಯೋಜನೆಯನ್ನು ಡಿಫೆನ್ಸ್ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿಗೆ ನೀಡಲಾಯಿತು. DRDLಗೆ ಇದು ಅತಿದೊಡ್ಡ ಯೋಜನೆಯಾಗಿತ್ತು.
1980ರಲ್ಲಿ ಆರಂಭವಾದ ಈ ಯೋಜನೆ 1989ರಲ್ಲಿ ಮೊದಲ ರೂಪ ಪಡೆಯಿತು. ಮೊದಲ ಪರೀಕ್ಷೆಗೆ ಆಯ್ಕೆಯಾದ ಕ್ಷಿಪಣಿ ಅಗ್ನಿ-1. ಇದು ಸುಮಾರು 1000ದಿಂದ 1500 ಕಿಲೋಮೀಟರ್ ದೂರ ಹೋಗಬಲ್ಲದು. ಅಗ್ನಿ-1ನಲ್ಲಿ ಮೊದಲ ಹಂತದಲ್ಲಿ ಲಿಕ್ವಿಡ್ ಫ್ಯೂಯಲ್ ಮತ್ತು ಎರಡನೇ ಹಂತದಲ್ಲಿ ಸಾಲಿಡ್ ಫ್ಯೂಯಲ್ ಬಳಸಲಾಗುತ್ತಿತ್ತು. ಲಿಕ್ವಿಡ್ ಫ್ಯೂಯಲ್ ಕಾರಣದಿಂದ ವಿಜ್ಞಾನಿಗಳು ಅನೇಕ ಸವಾಲುಗಳನ್ನು ಎದುರಿಸಿದರು. ಆದ್ದರಿಂದ ಮುಂದಿನ ಅಗ್ನಿ-2 ಕ್ಷಿಪಣಿಯನ್ನು ಸಂಪೂರ್ಣವಾಗಿ ಸಾಲಿಡ್ ಫ್ಯೂಯಲ್ನೊಂದಿಗೆ ಅಭಿವೃದ್ಧಿಪಡಿಸಬೇಕು ಎಂದು ತೀರ್ಮಾನಿಸಿದರು. ಈ ಕಾರ್ಯದಲ್ಲಿ ಡಿಆರ್ಡಿಎಲ್ ವಿಜ್ಞಾನಿಗಳ ಜೊತೆಗೂಡಿ ಇಸ್ರೋ ವಿಜ್ಞಾನಿಗಳು ಸಹ ಭಾಗವಹಿಸಿದರು. ನಮ್ಮ ರಾಕೆಟ್ ತಂತ್ರಜ್ಞಾನ, ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಕಳುಹಿಸುವ ತಂತ್ರಜ್ಞಾನ ಇದೀ ಕ್ಷಿಪಣಿ ಅಭಿವೃದ್ಧಿಗೆ ಬಳಸಲಾಯಿತು ಎಂಬುದು ಮುಖ್ಯ ಸಂಗತಿ. ಅಗ್ನಿ-1 ಪರೀಕ್ಷೆಯಲ್ಲಿ ಯಶಸ್ವಿಯಾದರೂ ಅದನ್ನು ತಕ್ಷಣವೇ ಸೈನ್ಯದಲ್ಲಿ ಸೇರಿಸಲು ಸಾಧ್ಯವಾಗಲಿಲ್ಲ. ಅಲ್ಲಿಯೂ ಕೆಲವು ಹೊಸ ಸವಾಲುಗಳು ಎದುರಾದವು. ದೇಶಗಳು ಇನ್ನೂ ಯೋಚಿಸುತ್ತಿದ್ದಾಗಲೇ ಅಗ್ನಿ-2 ಮಿಸೈಲ್ನ ಮುಂದುವರಿದ ಪರೀಕ್ಷೆಗಳನ್ನು ಭಾರತ ನಡೆಸಿ ವಿಶ್ವದ ರಾಷ್ಟ್ರಗಳನ್ನು ಆಶ್ಚರ್ಯಕ್ಕೊಳಪಡಿಸಿತು. ಆದರೆ ಅಗ್ನಿ-2ನಲ್ಲಿ ಹಲವು ವೈಫಲ್ಯಗಳು ಸಂಭವಿಸಿತು. ಕೆಲವರು ಇದನ್ನು ದೊಡ್ಡ ಫೇಲಿಯರ್ ಮಿಸೈಲ್ ಎಂದು ಹೇಳುವ ಮಟ್ಟಿಗೆ ಪ್ರಚಾರ ಮಾಡಿದರು. ಇದನ್ನು ಭಾರತೀಯ ವಿಜ್ಞಾನಿಗಳು ಮಾಡಿದ್ದಾರಾ ಅಥವಾ ವಿದೇಶಿ ಮಾಧ್ಯಮಗಳೇ ಮಾಡಿದ್ದಾರಾ ಎಂಬುದು ನಮಗೆ ಸ್ಪಷ್ಟವಾಗಿಲ್ಲ. ಆದರೆ ಅಗ್ನಿ ಸರಣಿಯಲ್ಲಿ ಅಗ್ನಿ-2ಗೆ ಸಾಕಷ್ಟು ನೆಗೆಟಿವ್ ವಿಮರ್ಶೆಗಳು ಬಂದವು. ನಾವು ಅಗ್ನಿ-2 ಪರೀಕ್ಷೆ ಮಾಡಿದ ತಕ್ಷಣ ಅಮೆರಿಕ ಏನು ಮಾಡಿತು ಗೊತ್ತಾ? ಭಾರತ ಅಣು ಆಯುಧ ಪರೀಕ್ಷೆ ಮಾಡಿದ ನಂತರ ಅಮೆರಿಕ ಪಾಕಿಸ್ತಾನಕ್ಕೆ ಅಣು ಪರೀಕ್ಷೆಗೆ ಸಂಬಂಧಿಸಿದ ತಂತ್ರಜ್ಞಾನವನ್ನು ಹಸ್ತಾಂತರಿಸಿತು. ಈಗಾಗಲೇ ಅವರ ಬಳಿ ಇದೇ ರೀತಿಯ ಮಿಸೈಲ್ ಸಿಸ್ಟಮ್ ಇದ್ದುದರಿಂದ ನೀವೂ ಕೂಡ ಇದೇ ರೀತಿಯ ಮಿಸೈಲ್ ಪರೀಕ್ಷೆ ಮಾಡಿ ಎಂದು ಪ್ರೋತ್ಸಾಹಿಸಿತು. ಅದೇ 1999ರಲ್ಲಿ ಗೌರಿ ಮತ್ತು ಶಾಹಿನ್-1 ಮಿಸೈಲ್ ವ್ಯವಸ್ಥೆಗಳ ಪರೀಕ್ಷೆಗೆ ತಂತ್ರಜ್ಞಾನವನ್ನು ನೀಡಿದರು. ನೀನು ಅಗ್ನಿ-1, ಅಗ್ನಿ-2 ಪರೀಕ್ಷೆ ಮಾಡುತ್ತಿದ್ದೀಯಾ? ನಾನು ಶಾಹಿನ್-1 ಪರೀಕ್ಷೆ ಮಾಡಿದ್ದೇನೆ. ನಮ್ಮಿಬ್ಬರ ನಡುವೆ ಸ್ಪರ್ಧೆ ಎಂಬ ರೀತಿಯಲ್ಲಿ ಈ ಎರಡು ದೇಶಗಳ ಸ್ಪರ್ಧೆಯನ್ನು ಬೆಳೆಸಿದ ದೇಶ ಅಮೆರಿಕಾದೆ. 1989ರಲ್ಲಿ ಅಭಿವೃದ್ಧಿಪಡಿಸಿದ ಮಿಸೈಲನ್ನು ನಾವು ನಮ್ಮ ಸೈನ್ಯದಲ್ಲಿ ಸೇರಿಸಿಕೊಂಡದ್ದು 2004ರಲ್ಲಿ. ಅಗ್ನಿ-1 ಸೇರಿಸಿದ ನಂತರ ಮತ್ತೆ ಸುಮಾರು 7 ವರ್ಷಗಳ ನಂತರ 2011ರಲ್ಲಿ ಅಗ್ನಿ-2 ಸೇರಿಸಲಾಯಿತು. ಆದರೆ 2011ರಲ್ಲಿ ಭಾರತ ಇನ್ನೊಂದು ದೊಡ್ಡ ಟ್ವಿಸ್ಟ್ ನೀಡಿತು. ಅದೇ ವರ್ಷದಲ್ಲಿ ಅಗ್ನಿ-2 ಮಾತ್ರವಲ್ಲ, ಅಗ್ನಿ-3 ಸೇರ್ಪಡೆ ಮಾಡಿತು. ಇದು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತು. ಏಕೆಂದರೆ 1989ರಲ್ಲಿ ಅಭಿವೃದ್ಧಿಪಡಿಸಿದ ಮಿಸೈಲನ್ನು 2004ರಲ್ಲಿ ಸೇರಿಸಿ ನಂತರದ ಮಿಸೈಲನ್ನು ಮಾತ್ರ ಸೇರಿಸುತ್ತಾರೆ ಎಂದು ಎಲ್ಲರೂ ಭಾವಿಸಿದ್ದಾಗ ಅದಕ್ಕಿಂತಲೂ ಹೆಚ್ಚು ಅಡ್ವಾನ್ಸ್ ಆದ ವರ್ಷನ್ ಅನ್ನು ಭಾರತ ತಯಾರಿಸಿ ಅದನ್ನು ಸೈನ್ಯದಲ್ಲಿ ಸೇರಿಸಿತು. ಅದರ ಪರೀಕ್ಷೆಯನ್ನು ನಾವು ಈಗಾಗಲೇ ನಡೆಸಿದ್ದೇವೆ ಎಂದು ವಿಶ್ವಕ್ಕೆ ತೋರಿಸಿತು. ಹೀಗೆ ಒಂದೇ ವರ್ಷದಲ್ಲಿ 2 ಮಿಸೈಲ್ಗಳನ್ನು ಸೇರ್ಪಡೆ ಮಾಡಿತು. ಮುಂದೆ ಅಗ್ನಿ-4 ಬಗ್ಗೆ ಮಾತನಾಡಿದರೆ 2015-16ರ ಸಮಯದಲ್ಲಿ ಚೀನಾದ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಹರಡಿತು. ಅಗ್ನಿ-4 4000 ಕಿಲೋಮೀಟರ್ ಹೋಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಭಾರತ ಏನೋ ಮರೆಮಾಚುತ್ತಿದೆ. ನಿಜವಾಗಿ ಅದು 8000-9000 ಕಿಲೋಮೀಟರ್ ದೂರ ಹಾರಬಲ್ಲ ತಂತ್ರಜ್ಞಾನ ಹೊಂದಿದೆ. ಆದರೆ ಅಮೆರಿಕಾದ ಒತ್ತಡದಿಂದ ಅದನ್ನು 4000 ಕಿಲೋಮೀಟರ್ಗೆ ಸೀಮಿತಗೊಳಿಸಿದ್ದಾರೆ ಎಂದು ಹೇಳಲಾಯಿತು. ಅದೇ ರೀತಿ ಅಗ್ನಿ-5 ಬಗ್ಗೆ 5000ದಿಂದ 7000 ಕಿಲೋಮೀಟರ್ ಎಂದು ಹೇಳಿದರೂ ಅದು 10,000 ಕಿಲೋಮೀಟರ್ ಮೀರಿ ಹಾರಬಲ್ಲದು ಎಂಬ ಮಾತುಗಳು ಇಂದಿಗೂ ಕೇಳಿಬರುತ್ತಿವೆ. ಭಾರತ ಹೀಗೆ ಮಾಡುತ್ತದೆಯೇ ಎಂದರೆ ಹೌದು, ಅದರ ಹಿಂದೆ ಕಾರಣಗಳಿವೆ. ಇದು ಕೇವಲ ಮಿಸೈಲ್ ರೇಂಜ್ ವಿಷಯ ಮಾತ್ರವಲ್ಲ. ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ಗೆ ಸೇರ್ಪಡೆಯಾಗಲು ಭಾರತಕ್ಕೆ ಸಮಯ ಬೇಕಿತ್ತು. ಅದಕ್ಕಿಂತ ಮುಂಚೆ ನಾವು ಬಹಳ ದೊಡ್ಡ ಮಟ್ಟದ ಮಿಸೈಲ್ ಅಭಿವೃದ್ಧಿ ಮಾಡಿದ್ದೇವೆ ಎಂದು ತೋರಿಸಿದ್ದರೆ ಈ ಒಪ್ಪಂದದೊಳಗೆ ಸೇರಲು ಕಷ್ಟವಾಗುತ್ತಿತ್ತು. ಇದಲ್ಲದೆ ಭಾರತ ಮೊದಲಿಗೆ ಅಣು ಆಯುಧವನ್ನು ನಾವು ಬಳಸುವುದಿಲ್ಲ ಎಂಬ ನಿಲುವು ಹೊಂದಿದೆ. ಅಗತ್ಯವಿದ್ದರೆ ಮಾತ್ರ ಪ್ರತಿಕ್ರಿಯೆ ನೀಡುತ್ತೇವೆ ಎಂಬ ನೀತಿಯನ್ನು ಅನುಸರಿಸುತ್ತದೆ. ಈ ಕಾರಣಗಳಿಂದ ಎಂಟಿಸಿಆರ್ಗೆ ಸೇರಿ ನಂತರ ಅಗ್ನಿ-4 ಮತ್ತು ಅಗ್ನಿ-5 ಅಭಿವೃದ್ಧಿಯನ್ನು ಘೋಷಿಸುವುದು ಸೂಕ್ತ ಸಮಯ ಎಂದು ಭಾರತ ನಿರ್ಧರಿಸಿತು. ಭಾರತ ಯೋಚಿಸಿದಂತೆ ಸಾಧನೆ ಮಾಡಿತು. ವಿಳಂಬವಾಯಿತು ಎಂಬುದು ಸತ್ಯ. ಆ ವಿಳಂಬದ ಹಿಂದೆ ಪಾಶ್ಚಾತ್ಯ ರಾಷ್ಟ್ರಗಳ ಪ್ರಭಾವವೂ ಇದ್ದಿತು. ನಮಗೆ ಅಗತ್ಯವಿದ್ದಷ್ಟು ಹಣದ ಕೊರತೆಯೂ ಒಂದು ಕಾರಣವಾಗಿತ್ತು. ಇದು ಕೂಡ ಸತ್ಯ.
ಆದರೆ ಭಾರತ ಸಾಧಿಸಿದುದು ಬಹಳ ದೊಡ್ಡ ಮಟ್ಟದ ಒಂದು ಮಹತ್ವದ ಸತ್ಯ, ಅಣ್ವಸ್ತ್ರ ಪರೀಕ್ಷೆಗಳು ಇದೆ. ಈ ಸತ್ಯವನ್ನು ಭಾರತ ವಿದ್ಯಾರ್ಥಿಗಳು, ಯುವಕರು ಮತ್ತು ಇಲ್ಲಿ ಶಿಕ್ಷಣ ಪಡೆಯುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳಬೇಕು. ಇದರ ಹಿಂದೆ ಅಗ್ನಿ-5 ಎಂಬ ಮಿಸೈಲನ್ನು ನಾವು ಕಂಡುಹಿಡಿದಿದ್ದೇವೆ ಅಷ್ಟೇ ಎಂದರ್ಥವಿಲ್ಲ. 1983ರಲ್ಲಿ ವಿಜ್ಞಾನಿಗಳ ಕನಸಾಗಿ ಆರಂಭವಾದದ್ದು 2024ರಲ್ಲಿ ನಾವು ಅನುಭವಿಸುತ್ತಿದ್ದೇವೆ. ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳಿದ ಒಂದು ಮಾತು, ಅಗ್ನಿ ಬಗ್ಗೆ ತಪ್ಪಾಗಿ ಮಾತನಾಡಬೇಡಿ, ಅದು ಭಾರತದ ಭವಿಷ್ಯ. ಭಾರತವನ್ನು ವಿರೋಧಿಸುವವರಿಗೆ ಇದು ದೊಡ್ಡ ಉತ್ತರವಾಗುತ್ತದೆ. ಅಂದು ಅವರು ಹೇಳಿದ ಮಾತನ್ನು ಇಂದು ಭಾರತ ಸಾಧಿಸಿ ತೋರಿಸಿದೆ. ಅಗತ್ಯವಿದ್ದರೆ ಇದನ್ನು ದೊಡ್ಡ ಪ್ರಮಾಣದಲ್ಲಿಯೂ ನಿರ್ಮಿಸಬಹುದು. ಅಗ್ನಿ-5 ಮಿಸೈಲ್ನ ಈ ಇತಿಹಾಸದಂತೆ ಇನ್ನೂ ಅನೇಕ ಮಿಸೈಲ್ಗಳಿಗೆ ಸಾಕಷ್ಟು ಇತಿಹಾಸವಿದೆ, ಆದರೆ ಅವನ್ನು ಸರಿಯಾಗಿ ತಿಳಿಸುವ ಮಾಧ್ಯಮಗಳು ಸಾಕಷ್ಟಿಲ್ಲ. ಸಮಯ ಸಿಕ್ಕಾಗ ಪ್ರತಿಯೊಂದು ಮಿಸೈಲ್ ಹೇಗೆ ನಿರ್ಮಾಣವಾಯಿತು ಎಂಬುದನ್ನು ನಾವು ಖಂಡಿತವಾಗಿ ಇನ್ನಷ್ಟು ವಿವರವಾಗಿ ಚರ್ಚಿಸೋಣ. ಈ ವಿಡಿಯೋ ನಿಮಗೆ ಹೇಗಿತ್ತು ಎಂಬ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಹಂಚಿಕೊಳ್ಳಬಹುದು. ಉತ್ತಮ ವಿಷಯವನ್ನು ನೀವು ಶೇರ್ ಮಾಡುತ್ತೀರಿ ಎಂದು ನಾನು ನಂಬಿದ್ದೇನೆ. ಈ ರೀತಿಯ ವಿಡಿಯೋಗಳು ಯುವಕರನ್ನೇ ತಲುಪಿದರೆ ದೊಡ್ಡ ಪ್ರಭಾವ ಬೀರುತ್ತವೆ. ನಾವು ಒಳ್ಳೆಯ ಸಮಾಜವನ್ನು ನಿರ್ಮಿಸಬಹುದು. ಧನ್ಯವಾದಗಳು. ನಮಸ್ಕಾರ.